ಸದ್ಗುರು ಸಿದ್ಧಾರೂಢಾಯ ನಮಃ. ನೀವೆಲ್ಲ ಇವತ್ತಿನ ದಿವಸ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಕ್ರಮವಾಗಿ ಅಜ್ಞಾನ, ಸಂಶಯ, ವಿಪರೀತ ಭಾವನೆಗಳನ್ನು ನಿವೃತ್ತಿಯನ್ನು ಮಾಡಿ ಅವನ್ನ ಕಳ್ಕೊಂಡ ಸ್ವಸ್ವರೂಪ ಸ್ಥಿತಿಯಿಂದ ಇರುವಂಥವನ ಮುಕ್ತ ಕಾಣು ಅನ್ನುವಂಥ ಪದ್ಯವನ್ನು ನೀವು ಇವತ್ತು ಕೇಳೋಣಂತ. ಪರತರವೆನಿಸುವ ಮುಕುತಿಯನೈದುವ ಪರಿಯನರಸುವವನಿ ಶ್ರವಣಾದಿಗಳಿರುವನು ಪಗಲಿರುಳೆನ್ನದೆಲ್ಲೊಳುಮೆಯಳು ಪರಿಭಾವಿಸುತ್ತಿರುವುದು ಅಂತ. ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನು ಯಾರು ಬಯಸ್ತಾರೋ ಅಂಥವರು ಹಗಲಿರುಳು ಅನ್ನದ ಯಾವಾಗಲೂ ಶ್ರವಣಾದಿಗಳ ಅಭ್ಯಾಸವನ್ನು ಮಾಡ್ಕೊತಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ಆ ಸುಪ್ತೇ ರಾಮರನ ಪರ್ಯಂತ ನಯದ್ವೇದಾಂತ ಚಿಂತೆಯ ಅಂತ. ಅಂದ್ರೆ ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಕ್ಕಳವರೆಗೂ ಮತ್ತು ಹುಟ್ಟಿದ ಮ್ಯಾಗ ಮರಣ ಬರೋ ಪರ್ಯಂತರವಾಗಿ ಈ ವೇದಾಂತ ವಿಚಾರವನ್ನು ಯಾವಾಗಲೂ ಮಾಡ್ಕೊತಿರಬೇಕು ಅಂತೇಳಿ ಶ್ರುತಿ ಅನ್ನುವಂಥದ್ದು ಹೇಳ್ತೈತಿ. ಇದರ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಅಜ್ಞಾನ, ಸಂಶಯ, ವಿಪರೀತ ಇವುಗಳ ನಿವೃತ್ತಿ ಆಗೋ ತನಕನೂ ಈ ಒಂದು ವಿಚಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇವು ಆಧ್ಯಾತ್ಮದೊಳಗೆ ಅಂದ್ರೆ ಆತ್ಮಸ್ವರೂಪನ ಅದೇನಿ ಅಂತಕ್ಕಂಥ ದೃಢವಾದ ಒಂದು ನಿಶ್ಚಯ ಆಗುವವರೆಗೂ ಇವನ್ನ ಬಿಡದ ವಿಚಾರ ಮಾಡ್ಕೊತಿರ್ಬೇಕು ಅಂತ ಹೇಳ್ತಾರೆ. ಆಮ್ಯಾಗ ಬಿಡಬಹುದು. ಹೆಂಗಪ್ಪ ಅಂತಂದ್ರೆ ನಾವು ಹೊಟ್ಟೆ ತುಂಬ ತೃಪ್ತಿ ಆಗುವವರೆಗೂ ಹೆಂಗೆ ಊಟ ಮಾಡ್ತೀವಿ, ಭೋಜನ ಮಾಡ್ತೀವಿ, ಹಂಗೆ ನಾನಾ ಪರಮಾತ್ಮ ಅದೇನಿ ಅಂತಕ್ಕಂಥ ದೃಢವಾದ ನಂಬಿಕೆ ಬರುವವರೆಗೂ ಅಲ್ಲದ ಅಜ್ಞಾನ ಅನ್ನುವಂಥದ್ದು ನಿವೃತ್ತಿ ಆಗುವ ಪರ್ಯಂತರವಾಗಿ ಶ್ರವಣಾದಿಗಳನ್ನು ಮಾಡುವಂಥ ಒಂದು ಕರ್ತವ್ಯ ಇರ್ತೈತಿ. ಯಾವಾಗ ಈ ದೃಢ ಅಪರೋಕ್ಷ ಜ್ಞಾನ ಆಕ್ಕತಿ ಆದಮೇಲೆ ಇವನ್ನ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾರೆ. ಮುಂದಿನ ಒಂದು ನುಡಿಯೊಳಗೆ ಶ್ರವಣದ ಲಕ್ಷಣವನ್ನು ಪ್ರತಿಪಾದನೆ ಮಾಡ್ತಾರೆ. ಹೆಂಗಪ್ಪ ಅಂತಂದ್ರೆ ವಿವಿಧವೆನಿಸುವ ನಿಗಮ ವಾಕ್ಯಗಳಿಗೆ ಹವಣಿಸಿದ 6 ತೆರೆದ ಲಿಂಗಗಳ ನವಿರತವರಿಯಲು ಪರಮಾತ್ಮರಿಗೈಕ್ಯವೇ ತಾತ್ಪರ್ಯವಿದು ಭುವನೋತ್ತರವೆಂದವದರಿಪುದೇ ಸುಶ್ರವಣ ವಿದಾರೆನೆಂಬುವುದನೊಂದಿ ಸುವಿಚಾರಿಸಲೀಯದ ಮೂಲಜ್ಞಾನವನೇ ಕೆಡಿಸುತ್ತಿರುವುದು ಅಂತ. ಅಂದ್ರೆ ಪ್ರತಿಯೊಂದು ಉಪನಿಷತ್ತಿನೊಳಗೆ ಅಥವಾ ವೇದಾಂತ ಗ್ರಂಥದಲ್ಲಾಗಲಿ 6 ಲಿಂಗಗಳದಾವು ಅಂತ ಹೇಳ್ತಾರೆ. ಅಂಥ ವೇದದೊಳಗೆ ಅನೇಕ ವಾಕ್ಯಗಳು ಈ 6 ಲಿಂಗಗಳಲ್ಲೇ ಅಂತರ್ಭೂತ ಆಗ್ಯಾವು. ಆ 6 ಲಿಂಗಗಳು ಯಾವಪ್ಪ ಅಂತಂದ್ರೆ ಉಪಕ್ರಮ, ಉಪಸಂಹಾರ ಕೂಡಿ 1 ಲಿಂಗ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಅಂತೇಳಿ ಒಟ್ಟು 6 ಲಿಂಗದವು. ಉಪಕ್ರಮೋಪಸಂಹಾರೋಭ್ಯಾಸೋ ಪೂರ್ವತಾಫಲಂ ಅರ್ಥವಾದೋಪಪತ್ತಿ ಚ ಲಿಂಗ ತಾತ್ಪರ್ಯ ನಿರ್ಣಯ ಅಂತ. ಅಂದ್ರೆ ಅನೇಕ ವಿಧಗಳಾದಂಥ ವೇದವಾಕ್ಯಗಳ ಒಂದು ತಾತ್ಪರ್ಯವನ್ನು ಅಂದ್ರೆ ಅದರ ಅರ್ಥವನ್ನು ನಿರ್ಣಯ ಮಾಡೋದಕ್ಕಾಗಿ ಈ 6 ಉಪಕ್ರಮಾದಿ ಲಿಂಗಗಳು ಅದಾವು. ಅವು ಹೆಂಗಪ್ಪ ಅಂತಂದ್ರೆ ಛಾಂದೋಗ್ಯೋಪನಿಷತ್ತಿನೊಳಗೆ ಸೃಷ್ಟಿಗಿಂತ ಮೊದಲ ಸದೇವ ಸೌಮ್ಯದ ಮಗ್ರ
ಮಾಸಿದೇಕಮೇವ ದ್ವಿತೀಯಂ ಬ್ರಹ್ಮ ಅಂತೇಳಿ ಹೇಳ್ತದೆ. ಹೆಂಗಂದ್ರೆ ಸ್ವಗತಾದಿ ಭೇದತ್ರಯ ರಹಿತವಾಗಿರ್ತಕ್ಕಂಥ ಅಖಂಡೈಕರಸವಾಗಿರ್ತಕ್ಕಂಥ ಸದ್ರೂಪ ಬ್ರಹ್ಮ ಒಂದು ಐತಿ ಅಂತೇಳಿ ಹೇಳ್ತಾರೆ. ಹಿಂಗೆ ಹೇಳೋದಕ್ಕನ ಇದು ಉಪಕ್ರಮ ಅನಿಸ್ಕೋತೈತಿ. ಬಳಿಕ ಈ ಪ್ರಕರಣ ಸಮಾಪ್ತಿಯೊಳಗೆ ಆತ್ಮೈವೇದಂ ಸರ್ವಂ ಅಂದ್ರೆ ಈ ದೃಶ್ಯಮಾನವಾಗಿ ಕಾಣುವಂಥ ರೂಪ ನಾಮರೂಪಾತ್ಮಕ ಜಗತ್ತೆಲ್ಲ ಬ್ರಹ್ಮವೇ ಐತಿ ಅಂಥೇಳಿ ಬಾಧಾ ಸಾಮಾನ್ಯೀಕರಣದಿಂದ ನಾಮರೂಪಗಳನ್ನು ಬಾಧಿಸಿ ಇದೆಲ್ಲ ಬ್ರಹ್ಮಣ ಐತಿ ಅಂತ ಹೇಳೋದನ್ನ ಉಪಸಂಹಾರ ಅನಿಸ್ತತಿ. ಈ ಉಪಕ್ರಮ ಮತ್ತು ಉಪಸಂಹಾರ ಎರಡೂ ಕೂಡಿ ಒಂದು ಲಿಂಗ ಅನಿಸ್ತತಿ ಅಂತ ಹೇಳ್ತಾರೆ. ಅಂದ್ರೆ ಆತ್ಮವೇದಂ ಸರ್ವಂ ಅಂತಂದ್ರೆ ಈ ದೃಶ್ಯವಾಗಿ ನಮ್ಮ ಕಣ್ಣಿಗೆ ಹೊರಗಣ್ಣಿಗೆ ಏನು ದೃಶ್ಯವಾಗಿ ಕಾಣ್ತತಿ, ಈ ಕಾಣುವಂಥ ಈ ಅನೇಕ ಹೆಸರುಗಳನ್ನಿಟ್ಟು ಕರೆಯುವಂಥ ಜಗತ್ತೆಲ್ಲ ಬ್ರಹ್ಮ ಎಲ್ಲ ಒಂದ ಬ್ರಹ್ಮವಾಗಿ ಐತಿ ಅಂತೇಳಿ ಹೇಳ್ತಾರೆ. ಇದ ಉಪಕ್ರಮ ಮತ್ತು ಉಪಸಂಹಾರ ಅಂತೇಳಿ ಒಂದು ಲಿಂಗ ಅಂತ ಹೇಳ್ತಾರೆ. ಬಳಿಕ ಈ ಪ್ರಕರಣದ ಮಧ್ಯದೊಳಗೆ ಪುನಃ ಸಾ ತತ್ವಮಸಿ ಶ್ವೇತಕೇತು ಹೇ ಶ್ವೇತಕೇತು ಅಂತಂದ್ರೆ ಆ ಸದ್ರೂಪ ಬ್ರಹ್ಮವೇ ನೀ ಇದ್ದಿ ಅಂಥೇಳಿ 9 ಸಾರಿ ಒಂಬತ್ತು ದೃಷ್ಟಾಂತಗಳನ್ನು ಕೊಟ್ಟ ಹೇಳ್ತಾರವರು. ಅಂದ್ರೆ ಸಾಕ್ಷಿ ಪ್ರತ್ಯಗಾತ್ಮನಿ ಪರಬ್ರಹ್ಮ ಸ್ವರೂಪನೇ ಇದಿ ಮರಳಿ ಹೇಳಿದ್ದರಿಂದ ಅಭ್ಯಾಸಲಿಂಗ ಅಂತ ಅನಿಸ್ತೈತಿ. ಅಂದ್ರೆ ಒಳ್ಳೊಳ್ಳೆ ಇಲ್ಲಿವರೆಗೂ ಏನು ಅವ್ರು ಪ್ರತಿಪಾದನೆ ಮಾಡ್ಯಾರಂತಂದ್ರೆ ಸಾಕ್ಷಿ ಪ್ರತ್ಯಗಾತ್ಮವಾಗಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪನ ನೀ ಅದಿ ಅಂತೇಳಿ ಒಳ್ಳೊಳ್ಳೆ ನಮ್ಗೆ ಹೇಳ್ಕೊತ ಬಂದಾರಲ್ಲ, ಇದ ಅಭ್ಯಾಸಲಿಂಗ ಅನಿಸ್ತತಿ ಅಂತ ಹೇಳ್ತಾರೆ. ಇನ್ನು ಬ್ರಹ್ಮಾಭಿನ್ನವಾದಂಥ ಪ್ರತ್ಯಗಾತ್ಮ ಸ್ವರೂಪವು ಪ್ರತ್ಯಕ್ಷಾದಿ 6 ಪ್ರಮಾಣಗಳಿಂದಲೂ ವಿಷಯವಲ್ಲ, ಪ್ರಮಾಣ ಅತೀತವಾಗಿ ಸ್ವತಃ ಪ್ರಮಾಣವೆಂದು ಹೇಳುವುದೇ ಅಪೂರ್ವತ ಲಿಂಗ ಅಂತೇಳಿ ಅನಿಸ್ತತಿ ಅಂತ ಹೇಳ್ತಾರೆ. ಏಕವಿಜ್ಞಾನೇನ ಸರ್ವವಿಜ್ಞಾತಂ ಅಂದ್ರೆ ಆ ಒಂದು ಬ್ರಹ್ಮವನ್ನು ತಿಳಿಯೋದರಿಂದ ಸರ್ವವು ತಿಳಿಯಲ್ಪಡ್ತು ಅಂತೇನು ಹೇಳ್ತಾರಲ್ಲ, ಅದ ಫಲವೆಂಬ ಲಿಂಗ ಆಕ್ಕೈತಿ ಅಂತ ಹೇಳ್ತಾರೆ. ಈ ಕಾರಣವಾಗಿರ್ತಕ್ಕಂಥ ಪಂಚಭೂತಾದಿಗಳ ಕಾಯಕಗಳಾದಂಥ ಘಟಶರಾವಾದಿಗಳನ್ನು ತಿಳಿದಂತೆ ಆಯಿತು ಅಂತ ಹೇಳ್ತಾರೆ. ಅಂದ್ರೆ ಈ ಪಂಚಮಹಾಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಎಲ್ಲ ಜಡ ವಸ್ತುಗಳನ್ನು ತಿಳಿದಂತಾಯಿತು ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಬಂಗಾರ ಒಂದನ್ನು ತಿಳಿದ್ರೆ ಅದರ ಕಾರ್ಯಗಳಾದಂಥ ಮುಕುಟಾದಿ ಅಲಂಕಾರಗಳನ್ನು ತಿಳಿದಂತೆ ಆಯಿತು ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ನಾವು ಬಂಗಾರ ಇದು ಅಂತಕ್ಕಂಥ ಒಂದು ಬಂಗಾರ ವಸ್ತುವನ್ನು ನಾವು ತಿಳ್ಕೊಂಡಿವಿ ಅಂತಂದ್ರೆ ನಾವೇನು ತಿಳ್ಕೊಂಡಾಕತಿ ಅಂದ್ರೆ ಆ ಬಂಗಾರದಿಂದ ಮಾಡಿದಂಥ ಆಭರಣಗಳೇನದಾವಲ್ಲ, ಯಾವುವು ನಾವು ಉಂಗುರ, ಚೈನ, ನೆಕ್ಲೆಸ್ಸು, ತಾಳಿ, ಬಿಲಾವರ, ಪಾಟ್ಲಿ, ಬಂಗಾರದ ಬಳಿ, ಮೇಲ್ಗುಂಡು, ಹಿಂಗೇನು ಬಂಗಾರದಿಂದ ಮಾಡಿರ್ತಕ್ಕಂಥ ಆಭರಣಗಳೇನದಾವಲ್ಲ, ಆ ಆಭರಣಗಳೆಲ್ಲನೂ ಬಂಗಾರದಿಂದ ಆಗ್ಯಾವಂದ ಮೇಲೆ ಆ ಬಂಗಾರ ಒಂದನ್ನು ತಿಳ್ಕೊಂಡ್ರೆ ಆತಲ್ಲ, ಈ ಉಳಿದ ಆಭರಣಗಳ ವಿಷಯ ನಮ್ಗೆ ಎದಕ್ಕೆ ಬೇಕಾಗೈತಿ, ಅದೆಲ್ಲ ಬಂಗಾರನ ಐತಿ, ಬಂಗಾರ ಬಿಟ್ಟ ಬ್ಯಾರೆ ಏನೂ ಇಲ್ಲ. ಹಂಗೆ ಈ ಜಗತ್ತು, ಈ ಇರುವಿನ 84 ಲಕ್ಷ ಜೀವರಾಶಿನೂ ಬ್ರಹ್ಮ ಸ್ವರೂಪನ ಐತಿ ಅಂದಮೇಲೆ ಆ ಬ್ರಹ್ಮವನ್ನು ನಾವು ತಿಳ್ಕೊಂಡ್ರೆ ಎಲ್ಲನೂ ತಿಳ್ಕೊಂಡಂಗೆ ಆತಲ್ಲ. ಬಿಡಿಸಿ ಬೇರೆ ಬೇರೆ ಅವುಗಳನ್ನು ಇದು ಆ ಜೀವ, ಇದು ಈ ಪ್ರಾಣಿ, ಇದು ಮರ, ಇದು ಗಿಡ,
ಅಥವಾ ಇದು ಭೂಮಿ, ಇದು ಆಕಾಶ, ಹಿಂಗೆ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲನೂ ಬ್ರಹ್ಮನ ಆಗೈತಿ ಅಂದಮ್ಯಾಗ ಬ್ರಹ್ಮ ಒಂದನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂಗೆ ಆತು ಅಂತೇನು ಹೇಳ್ತಾರೋ ಇದಕ್ಕೆ ಫಲ ಅಂತಕ್ಕಂಥ ಲಿಂಗ ಆತು ಅಂತೇಳಿ ಹೇಳ್ತಾರೆ. ಇನ್ನು ಪ್ರತ್ಯೇಗಾತ್ಮ ಸ್ವರೂಪವಾದ ನಿರ್ವಿಕಾರ ಬ್ರಹ್ಮವೇ ಸೃಷ್ಟಿ, ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯಮನ, ಅನುಪ್ರವೇಶಗಳಂತಕ್ಕಂಥ ಪಂಚಕೃತ್ಯಗಳನ್ನು ಮಾಡಿದೆವೆಂಬ ಕರ್ತೃತ್ವವನ್ನು ಹೇಳೋದು ಅರ್ಥವಾದವೆನಿಸುವುದು ಅಂತ ಹೇಳ್ತಾರೆ. ಆಮೇಲೆ ಇದಕ್ಕೆ ಸ್ಥಿತಸ್ಯ ಗತಿಶ್ಚಿಂತನೀಯಂ ಅಂತಕ್ಕಂಥ ನ್ಯಾಯದಿಂದ ಅಂದ್ರೆ ಇದ್ದದ್ದೊಂದು ಬ್ರಹ್ಮವೇ ಏನಾದರೂ ಮಾಡ್ಬೋದು, ಇಲ್ಲದ್ದು ಏನೂ ಮಾಡುವುದಿಲ್ಲ ಅಂತಕ್ಕಂಥ ಒಂದು ಭಾವವನ್ನು ಇಲ್ಲಿ ಹೇಳ್ತಾರೆ. ಅಂದ್ರೆ ಈ ಜಗತ್ತೆಲ್ಲ, ಈ ಸರ್ವ ಸೃಷ್ಟಿಯೆಲ್ಲ ಆ ಪರಬ್ರಹ್ಮ ಸ್ವರೂಪನ ಐತಿ ಅಂದಮ್ಯಾಗ ಇಲ್ಲಿ ಏನಾದರೂ ಮಾಡಿದ್ರೆ ಅದು ಬ್ರಹ್ಮಣ ಆಗಿರ್ತೈತಲ್ಲ ಹೊರತಾಗಿ ಆ ಬ್ರಹ್ಮವನ್ನು ಬಿಟ್ಟು ಇಲ್ಲದಂಥ ವಸ್ತು ಯಾವುದೋ ಏನೂ ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ. ಅಂದ್ರೆ ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ ಅದ್ವೈತವನ್ನು ಸ್ತುತಿ ಮಾಡ್ತಾ ಅಂದ್ರೆ ನಾನು ಪರಮಾತ್ಮಗ ಅಭಿನ್ನವಾಗಿಲ್ಲ, ಭಿನ್ನವಾಗಿದ್ದೀನಿ ಅಂದ್ರೆ ನಾನಾ ಪರಮಾತ್ಮ ಅಂದ್ರೆ ನಾನು ಅಂತಕ್ಕಂಥ ಒಂದು ದೃಢವಾದ ನಿಶ್ಚಯವನ್ನು ಮಾಡಿ ದ್ವೈತವನ್ನು ನಿಂದಿಸುವಂಥ ಅಂದ್ರೆ ನಾ ಬೇರೆ ನೀ ಬೇರೆ, ಇದು ತೋರುವಂಥ ಜಗತ್ತು ಬೇರೆ ಅಂತಕ್ಕಂಥ ಒಂದು ವಾದವನ್ನು ಅಲ್ಲಗಳೆಯುವುದನ್ನು ಅರ್ಥವಾದ ಲಿಂಗವ ಅನಿಸ್ತತಿ ಅಂತ ಹೇಳ್ತಾರೆ. ಬಳಿಕ ಘಟಕ್ಕೆ, ಮೃತ್ತಿಕೆ, ಜಾಲಕ್ಕೆ ಜೇಡರ ಹುಳು ಉಪಾದಾನ ಕಾರಣ ಆದಂಗೆ ಜಗತ್ತಿಗೆ ಬ್ರಹ್ಮವೇ ಅಭಿನ್ನೋಪಾದಾನ ಕಾರಣವೆಂದು ಹೇಳುವುದನ್ನು ಉಪಪತ್ತಿ ಅಂತಕ್ಕಂಥ ಲಿಂಗ ಅನಿಸ್ಕೋತತಿ ಅಂತ ಹೇಳ್ತಾರೆ. ಅಂದ್ರೆ ಈ ಜಗತ್ತು ಹೆಂಗಪ್ಪ ಅಂತಂದ್ರೆ ಜಾಡರ ಹುಳ, ಒಂದು ಜೇಡು ಹುಳ ತನ್ನ ಆಹಾರವನ್ನು ಬೇಟೆ ಆಡೋದಕ್ಕಾಗಿ ಹೆಂಗೆ ಒಂದು ಬಲಿಯನ್ನು ಹೆಣಿತೈತಲ್ಲ, ಹಂಗೆ ಈ ಬಲಿ ಹೆಂಗೆ ಏಕರೂಪವಾಗಿ ಒಂದೇ ತೆರನಾಗಿರ್ತೈತಿ, ಹಂಗೆ ಎಲ್ಲ ಈ ಜಗತ್ತು ಅನ್ನುವಂಥದ್ದು ಆ ಬ್ರಹ್ಮಕ್ಕೆ, ಪರಬ್ರಹ್ಮಕ್ಕೆ ಅಭಿನ್ನವಾಗಿ ಐತಿ ಅಂತೇಳಿ ಹೇಳೋದನ್ನು ಉಪಪತ್ತಿ ಲಿಂಗ ಅನಿಸ್ಕೋತತಿ ಅಂತ ಹೇಳ್ತಾರೆ. ಇವೆಲ್ಲ ಪ್ರತಿಯೊಂದು ವೇದಾಂತ ಗ್ರಂಥದೊಳಗೂ ಈ 6 ಲಿಂಗಗಳು ಹೇಳಲ್ಪಟ್ಟವು. ಇದನ್ನು ನೀವು ವಿಚಾರ ಮಾಡಿ ತಿಳ್ಕೋಬೋದು ಅಂತೇಳಿ ಹೇಳ್ತಾರೆ. ಇನ್ನು ಈ ಉಕ್ತವಾಗಿರ್ತಕ್ಕಂಥ 6 ಲಿಂಗಗಳಿಂದ ವಿಚಾರ ಮಾಡಿ ನೋಡಿದ್ರೆ ಜೀವಾತ್ಮ ಪರಮಾತ್ಮರಿಗೆ ಐಕ್ಯವಾದ ಅದ್ವೈತ ತಾತ್ಪರ್ಯನ ಸಿದ್ಧಾಕ್ಕತಿ ಅಂತ ಹೇಳ್ತಾರೆ. ಇದರ ತಾತ್ಪರ್ಯ ರೂಪ ಅರ್ಥವೇ ಎಲ್ಲಕ್ಕೂ ಅಂದ್ರೆ ಸರ್ವಕ್ಕೂ ಮಿಗಿಲಾಗೈತಿ. ಈ ಒಂದು ಅರ್ಥವನ್ನು ನಿಶ್ಚಯವಾಗಿ ತಿಳಿಯುವುದನ್ನು ಶ್ರವಣ ಅನಿಸ್ತತಿ. ಈ ಶ್ರವಣದಿಂದ ನಾನು ಯಾರು ಅಂತಕ್ಕಂಥ ವಿಚಾರಕ್ಕೆ ಅವಕಾಶವನ್ನು ಕೊಡದಿರುವ ಅಂಥ ಮೂಲ ಅಜ್ಞಾನವನ್ನು ನಾಶ ಮಾಡ್ತತಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಜೀವಾತ್ಮ ಪರಮಾತ್ಮ ಬ್ಯಾರಿಲ್ಲ, ಅಭಿನ್ನವಾಗಿ ಒಬ್ಬರಾದರೂ ಒಂದೇ ಐತಿ ಅಂತಕ್ಕಂಥ ಒಂದು ಈ ತತ್ವವನ್ನು ನಿಶ್ಚಯವಾಗಿ ಏನು ನಾವು ತಿಳ್ಕೊತೀವಲ್ಲ, ಇದು ಶ್ರವಣ ಅನಿಸ್ಕೊತತಿ. ಈ ಒಂದು ಶ್ರವಣದಿಂದ ನನ್ನ ಬಿಟ್ಟು ಬೇರೆ ಐತಿ ಅಂತಕ್ಕಂಥ ಅಥವಾ ಒಂದು ಮೂಲ ಅಜ್ಞಾನವನ್ನು ಅದು ಅಲ್ಲಗಳಿತೈತಿ, ನಾಶ ಮಾಡ್ತತಿ ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಈ ಮನನ ಅಂತಕ್ಕಂಥದ್ದು ಇರ್ತಕ್ಕಂಥ ಸಂಶಯಗಳನ್ನು ಕೆಡಿಸ್ತತಿ ಅಂತೇಳಿ ನಿರೂಪಣೆಯನ್ನು ಮಾಡ್ತಾರೆ. ಹೆಂಗಪ್ಪ ಅಂತಂದ್ರೆ ತನ್ನನು ಪರದಿಂದವೆನ್ನಲು ತನಗನ್ಯತೆಯಹುದು ಪರತೆಯದರಿಂ ಜಾಡ್ಯಂ ನಿಜ ವಿಘಟದಂತೆಂಬನುಮಾನಂ
ನೆರೆದುಪಮೆಗಳ ಚೆನ್ನ ಸೇವಂತಾರೈವುದೇ ಮನನವಿ ದುನ್ನತ ಪರವಾನೋ ಬಳಿಕವಲ್ಲವೋ ಎನ್ನುತ್ತೀಯ ಮಿಹ ಸಂಶಯವನ್ನು ತೊಲಗಿಸಿ ಮನ್ನಣೆ ಕೊಡುತ್ತೀವದು ಅಂತ ಹೇಳ್ತಾರೆ. ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಶ್ರವಣದಿಂದ ಪ್ರಾಪ್ತವಾಗಿರ್ತಕ್ಕಂಥ ಅರ್ಥವನ್ನು ಯುಕ್ತಿಯಿಂದ ವಿಚಾರದಿಂದ ನಿರ್ಧಾರ ಮಾಡೋದನ್ನು ಮನನ ಆಕ್ಕತಿ ಅಂತ ಹೇಳ್ತಾರೆ. ಅದು ಹೆಂಗಪ್ಪ ಅಂತಂದ್ರೆ, ಸರ್ವಜ್ಞ ಆಗಿರ್ತಕ್ಕಂಥ ಪರಮಾತ್ಮನಿಗಿಂತಲೂ ತಾನು ಭಿನ್ನವಾಗಿದ್ದೇನೆ ಅಥವಾ ಬೇರೆಯಾಗಿದ್ದೇನೆ ಅಂತ ತಿಳ್ಕೊಂಡ್ರೆ ತನಗೆ ಪರಮಾತ್ಮನಾದರೂ ಭಿನ್ನವಾಗಿರಬೇಕು ಅಂತಕ್ಕಂಥ ಈ ಒಂದು ವಿಷಯ ಅನುಭವಕ್ಕೆ ವಿರೋಧಕ್ಕತಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಶ್ರವಣ ಮಾಡೋ ಕಾಲಕ್ಕೆ, ಗುರುಗಳು ಉಪದೇಶ ಮಾಡೋ ಕಾಲಕ್ಕೆ ಏನು ತಿಳ್ಕೊಂಡೀವಿ, ಪರಮಾತ್ಮ ಮತ್ತು ನಾವು ಅಭಿನ್ನವಾಗಿಲ್ಲ, ಭಿನ್ನವಾಗಿ ಅದೇವಿ ಅಂದ್ರೆ ಒಂದೇ ಆಗಿದ್ದೇವೆ. ಪರಮಾತ್ಮ ಆತ್ಮ ಸ್ವರೂಪದೊಳಗೆ ಆ ಪರಮಾತ್ಮ ನಮ್ಮೊಳಗೆ ಅದಾನು ಅಂತಕ್ಕಂಥ ಒಂದು ವಿಷಯವನ್ನು ಹೆಂಗೆ ನಾವು ತಿಳ್ಕೊಂಡಿವಲ್ಲ, ಈ ವಿಷಯಕ್ಕೆ, ಈ ಅನುಭವಕ್ಕೆ ಅದು ವಿರುದ್ಧಕ್ಕತಿ. ಯಾವುದು? ನಾ ಬೇರೆ ಪರಮಾತ್ಮ ಬೇರೆ ಅಂತಕ್ಕಂಥ ಒಂದು ತಿಳುವಳಿಕೆ ಏನೈತಲ್ಲ, ಅದು ವಿರೋಧಕ್ಕತಿ. ಹೆಂಗಂದ್ರೆ, ಚೈತನ್ಯ ರೂಪ ಪರಮಾತ್ಮನಿಗಿಂತಲೂ ತಾನು ಬೇರೆ ಇದ್ದದ್ರಿಂದ ಪ್ರತ್ಯಕ್ಷ ಪ್ರತೀತಿಯಾಗುವಂಥ ಘಟಕ್ಕೆ ತನಗೆ ಜಡತ್ವ ಬರುವುದು ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಇದರಿಟ್ಟು ತೋರುವಂಥ ಈ ಘಟ ಏನೈತಿ, ಈ ಜಗತ್ತು ಏನೈತಿ, ಈ ವಸ್ತುಗಳೇನದಾವು, ಇವು ಹೆಂಗೆ ಜಡ ಅದಾವು, ಹಂಗೆ ನನಗೂ ಜಡತ್ವ ಅನ್ನುವಂಥದ್ದು ಬರ್ತೈತಿ. ಆವಾಗ ಚೈತನ್ಯ ರೂಪದ ತನ್ನನ್ನು ಮತ್ತೆ ಜಡವಾಗಿ ತಿಳಿಯುವುದು ಅನುಭವಕ್ಕೆ ವಿರುದ್ಧಕ್ಕತಿ ಅಂತ ಹೇಳ್ತಾರೆ. ಅಂದ್ರೆ ನಾನು ಜಡವಾಗಿಲ್ಲ, ನಾನು ಚೈತನ್ಯ ಸ್ವರೂಪದೇನೆ ಅಂತ ತಿಳ್ಕೊಂಡ ಮ್ಯಾಲೂ ನಾವು ಹೊಳ್ಳಿ ಮತ್ತೆ ನಾ ಬೇರೆ ಪರಮಾತ್ಮ ಬೇರೆ ಅನ್ನುವಂಥದ್ದನ್ನು ವಿಚಾರ ಮಾಡಕತ್ತಿದ್ದೀವಿ. ಅಂದ್ರೆ ಈ ಉಳಿದ ವಸ್ತುಗಳಿಗೆ ಹೆಂಗೆ ಜಡತ್ವ ಐತಲ್ಲ, ಹಂಗೆ ನಮಗೂ ಕೂಡ ಜಡತ್ವ ಅನ್ನುವಂಥದ್ದು ಬರ್ತೈತೆ ಅಂತ ಏನು ತಿಳ್ಕೊತೀವಿ, ಅದು ನಮ್ಮ ಅನುಭವಕ್ಕೆ ಶ್ರುತಿ ಮಾತಿಗೆ ವಿರೋಧ ಆಕ್ಕತಿ. ಮತ್ತು ಚೈತನ್ಯ ರೂಪ ತಾನು ಇರ್ತಾನು, ತನಗೆ ಬೇರೆ ಪರಮಾತ್ಮ ಅದಾನಂತ ಹೇಳಿದ್ರೂ ಆ ಪರಮಾತ್ಮ ಸಹಿತ ಈ ಘಟದಂತ ಜಡ ಆಗ್ಬೇಕಾಕ್ಕತಿ. ಮತ್ತು ಆ ಪರಮಾತ್ಮ ಅನ್ನುವಂಥವನ ಜಡ ಆದ್ರೆ ಅಂದ್ರೆ ಜಡ ವಸ್ತು, ಅದಕ್ಕೆ ಚೈತನ್ಯ ಇಲ್ಲದಂಥ ವಸ್ತು ಅಂತ ಹೇಳೋದಕ್ಕನ ಜಡ ಅಂತ ಹೇಳ್ತಾರೆ. ಅಂದ್ರೆ ಆ ಪರಮಾತ್ಮನ ಜಡ ವಸ್ತು ಆದ ಅಂತಂದ್ರೆ ಅಲ್ಲಿ ಸರ್ವಜ್ಞ, ಆ ಪರಮಾತ್ಮ ಅಂದ್ರೆ ಸರ್ವಜ್ಞದಾನೋ ಅಥವಾ ಸರ್ವಜ್ಞತ್ವ ಅವನಲ್ಲಿ ಐತಿ ಅಂತಕ್ಕಂಥದ್ದು ಸಂಭವಿಸೋದಿಲ್ಲ. ಆಮೇಲೆ ಅವನಲ್ಲಿ ಆ ಸರ್ವಜ್ಞತ್ವ ಇಲ್ಲದ ಮೇಲೆ ಈ ಸೃಷ್ಟಿ ನಿರ್ಮಾಣ ಅವ ಹೆಂಗೆ ಮಾಡ್ತಾನೋ ಅದು ಅಸಂಭವ ಆಕ್ಕೈತಿ. ಆದ್ದರಿಂದ ನಾವು ತಿಳ್ಕೊಳ್ಳೋದೇನಪ್ಪ ಇಲ್ಲಿ ಅಂತಂದ್ರೆ, ಪರಮಾತ್ಮಗೆ ತಾ ಬೇರೆ ಅಲ್ಲ, ತನಗೆ ಪರಮಾತ್ಮ ಬೇರೆ ಅಲ್ಲ ಅಂತಕ್ಕಂಥ ದೃಢವಾದ ನಿಶ್ಚಯನ ಮಾಡ್ತಕ್ಕದ್ದು ಅಂಥೇಳಿ ಹೇಳ್ತಾರೆ ಅವರು. ಈ ರೀತಿಯಾಗಿ ತಿಳಿಯೋದನ್ನು ಮನನಕ್ಕತಿ. ಇದು ನಾನು ಪರಮಾತ್ಮ ಹೌದೋ ಅಲ್ವೋ ಅಂತಕ್ಕಂಥ ಸಂಶಯಗಳನ್ನು ಕಳೆದ ನಿಶ್ಚಯವಾಗಿರ್ತಕ್ಕಂಥ ದೃಢ ಜ್ಞಾನ ಉಂಟು ಮಾಡ್ತತಿ. ಅದಕ್ಕೆ ಈ ಮನನ ಅನ್ನುವಂಥದ್ದು ಏನೈತಿ, ಶ್ರವಣದಿಂದ ಜನ್ಯವಾಗಿರ್ತಕ್ಕಂಥ ಅಂದ್ರೆ ಶ್ರವಣದಿಂದ ಪ್ರಾಪ್ತವಾಗಿರ್ತಕ್ಕಂಥ ಜ್ಞಾನದ ಒಂದು ರಕ್ಷಣೆಯನ್ನು ಮಾಡ್ತತಿ ಅಂಥೇಳಿ ಹೇಳ್ತಾರೆ. ಇನ್ನು ನಾವು ಶ್ರವಣ ನೋಡಿದ್ದೀವಿ, ಮನನ ನೋಡಿದ್ದೀವಿ. ಇನ್ನು ನಿಧಿಧ್ಯಾಸನದ ಸ್ವರೂಪವನ್ನು ಮುಂದಿನ ನುಡಿಯೊಳಗೆ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಮೊದಲೊರೆದ ಶ್ರವಣದಿಂದುರೆ ಮನನ ಒದರೆಂ ನಿರ್ಧರಿಸಿದ ಶಂಭುಲಿಂಗ ಪದದ ಚಲಿತ ಭಾವನೆಯೇ ನಿಧಿಧ್ಯಾಸದ ನಿಜ ರೂಪವದು. ಪುದಿದಹ ಮಾದಿಯೊಳಾತ್ಮತೆಯನು ಬಹುವಿಧದ ಜಗಕ್ಕೆ ಸದಾ ಸತ್ಯತ್ವವ ನೊದವಿಸುತ್ತಿಹುದವೇ ವಿಪರೀತವ ನಿರಲಿಯದೆ ಬೀಳ್ಕೊಡುತ್ತಿಹುದು ಅಂಥೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ಪೂರ್ವದೊಳಗೆ ಈಗ ಮೊದಲಿಗೆ ಹೇಳಿದಂಥ ಶ್ರವಣ ಮನನಾದಿಗಳಿಂದ ಯಾವ ಅರ್ಥ ನಿಶ್ಚಯ ಮಾಡಿದ ಆಗೈತಿ,
ಆ ಒಂದು ಸ್ವಸ್ವರೂಪ ಅರ್ಥಕಾರ ವೃತ್ತಿಯನ್ನು ಪುನಃ ಪುನಃ ಮಾಡುತ್ತಿರುವುದೇ ನಿಧಿಧ್ಯಾಸವಾಗಿರ್ತೈತಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿವರೆಗೂ ಶ್ರವಣದೊಳಗಾಗಲಿ ಮನನದೊಳಗಾಗಲಿ ನೀನ ಆತ್ಮಸ್ವರೂಪಿ, ಚೈತನ್ಯ ಸ್ವರೂಪಿ, ಸ್ವಸ್ವರೂಪಿ, ಪರಮಾತ್ಮ ನೀನೇ ದೀಪ ಅಂತೇನು ಏನು ಹೇಳ್ಕೊತ ಬಂದಾರಲ್ಲ, ಆ ಒಂದು ಶ್ರವಣ ಮನನವನ್ನು, ಆ ಒಂದು ಆವೃತ್ತಿಯನ್ನು ಪುನಃ ಪುನಃ ನಾವು ನೆನಪು ಮಾಡಿಕೊಳ್ಳೋದನ್ನು, ಪುನಃ ಪುನಃ ಅದನ್ನು ನೆನೆಸೋದ್ರಿಂದ, ಸ್ಮರಣೆ ಮಾಡೋದ್ರಿಂದನೇ ಏನು ಅನಿಸ್ಕೊತೈತಿ, ನಿಧಿಧ್ಯಾಸನ ಅಂತ ಅನಿಸ್ಕೊತೈತಿ. ಅಂದ್ರೆ ಅಸಂಗತನು, ಅಕರ್ತನು, ಅಭೋಕ್ತನು, ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನೇ ನಾನು ಅದೇನಿ ಅಂತಕ್ಕಂಥ ಬ್ರಹ್ಮಾಕಾರ ವೃತ್ತಿಯನ್ನು ಮಾಡ್ಕೊತ ಇರಬೇಕು ಅಂತ ಹೇಳ್ತಾರೆ. ಹಿಂಗೆ ಮಾಡೋದರಿಂದ ನಮ್ಮಲ್ಲಿರ್ತಕ್ಕಂಥ ವಿಪರೀತ ಭಾವನೆ ಏನೈತಿ ಅದು ನಿವೃತ್ತಿಯಾಗಿ ಹೋಗ್ತೈತಿ. ವಿಪರೀತ ಭಾವನೆ ಅಂತಂದ್ರೆ ಇದು ಹೆಂಗಪ್ಪ ಅಂತಂದ್ರೆ, ನಮ್ಮ ಬಗ್ಗೆ ಹಿತಚಿಂತನೆಯನ್ನು ಮಾಡ್ತಕ್ಕಂಥ ಆಪ್ತನಾಗಿರ್ತಕ್ಕಂಥ ತಂದೆಯೊಳಗೆ, ಅಂದ್ರೆ ನಮ್ಮ ತಂದೆ ತಾಯಿ ತಮ್ಮ ಮಕ್ಕಳ ಬಗ್ಗೆ ಹೆಂಗೆ ಒಂದು ಒಳ್ಳೆಯ ಹಿತಚಿಂತನೆಯನ್ನು ಮಾಡ್ತಿರ್ತಾರಲ್ಲ, ಅಂಥ ತಂದೆಗೆ ಶತ್ರು ಬುದ್ಧಿಯನ್ನು ಮಾಡಿದಂಗೆ, ಅಂದ್ರೆ ಅಂಥ ಒಬ್ಬ ತಂದೆ ಮೇಲೆ ಸಿಟ್ಟಾದ್ರೆ ಅಥವಾ ಅವ ವೈರಿ ಅಂತ ತಿಳ್ಕೊಂಡಿದ್ದಾದ್ರೆ ಹೆಂಗಾಕತಿ ಅಂತಂದ್ರೆ, ತನಗೆ ದೃಶ್ಯಗಳಾದಂಥ ಅಂದ್ರೆ ತನಗೆ ಹೊರಗಿನ ಕಣ್ಣಿಗೆ ಕಾಣುವಂಥ ಅಹಂಕಾರ ಮೊದಲಾದಂಥ ದೇಹವೇ ಕಡೆಯಾಗಿರುವಂಥ ಅನಾತ್ಮಗಳಲ್ಲಿ ಆತ್ಮಬುದ್ಧಿಯನ್ನು ಮಾಡುವುದು, ಮತ್ತು ಹೆಂಗಪ್ಪ ಅಂತಂದ್ರೆ ದೃಶ್ಯರೂಪ ನಾಮರೂಪಾತ್ಮಕ ಜಗತ್ತಿನಲ್ಲಿ ಸತ್ಯ ಬುದ್ಧಿಯನ್ನು ಮಾಡುವುದನ್ನು ವಿಪರೀತ ಭಾವನೆ ಆಕತಿ ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಆ ಒಂದು ತಂದೆ ತಾಯಿಗಳ ಮಕ್ಕಳಿಗೆ ಹೆಂಗೆ ಒಂದು ಅವರ ಜೀವನದ ಬಗ್ಗೆ, ಅವರ ವಿದ್ಯಾಭ್ಯಾಸದ ಬಗ್ಗೆ, ಅವರ ಲಾಲನೆ ಪೋಷಣೆ ಬಗ್ಗೆ ಹೆಂಗೆ ಒಂದು ಒಳ್ಳೆಯ ಚಿಂತೆಯನ್ನು ಮಾಡ್ತಿರ್ತಾರಲ್ಲ, ಒಳ್ಳೆಯ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ವಿಚಾರ ಮಾಡ್ತಿರ್ತಾರಲ್ಲ, ಹಂಗೆ ಅಂಥ ಒಬ್ಬ ತಂದೆಗೆ ಮಕ್ಕಳಾದಂಥವರು ಆ ತಂದಿನ ವೈರಿ ಅಂತ ತಿಳ್ಕೊಂಡ್ರೆ ಅದು ಹೆಂಗೆ ಆಕತಿ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಅವರು. ಅಹಂಕಾರ ಅಂದ್ರೆ ನಾನು ನನ್ನದು ಅಂತಕ್ಕಂಥ ಒಂದು ವಿಚಾರವನ್ನು ಮೊದಲು ಮಾಡಿ ದೇಹನ ಒಂದು ನಾ ಅದೇನಿ ಅಂತಕ್ಕಂಥ ಅನಾತ್ಮ ಬುದ್ಧಿಯನ್ನು ಮಾಡೋದು ಹೆಂಗಾಕತಿ ಅಂತಂದ್ರೆ, ಈ ತಂದೆ ತಾಯಿ ಹತ್ರ ನಾವು ಅವರನ್ನು ವೈರಿ ಹಂಗೆ ಕಂಡಂಗೆ ಆಕತಿ. ಯಾವುದನ್ನು ನಾನು ಆತ್ಮಸ್ವರೂಪದೇನಿ ಅಂತಕ್ಕಂಥದ್ದು ನಮಗಿಲ್ಲೇ ತಂದೆ ಸ್ವರೂಪದೊಳಗೆ ನಾವು ನೋಡಿದಂಗೆ, ಮಕ್ಕಳು ವೈರಿಯಾಗಿ ನೋಡಿದಂಗೆ ಇಲ್ಲಿ ನಾವೇನು ನೋಡಿದಂಗೆ ಆಕತಿ ಅಂತಂದ್ರೆ, ಇಷ್ಟೆಲ್ಲ ಹೇಳಿದ ಮ್ಯಾಗೂ ಆ ಸತ್ಯ ಸ್ವರೂಪವಾಗಿರ್ತಕ್ಕಂಥ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಆತ್ಮನೇ ನೀ ಅದಿ ಅಂತೇನೆ ಈ ಒಂದು ವೇದಶಾಸ್ತ್ರ ಹೇಳಕತ್ತಾವಲ್ಲ, ಅಂಥ ಒಂದು ವೇದಶಾಸ್ತ್ರಗಳನ್ನು ನಾವು ವೈರಿಗಳನ್ನು ನೋಡಿದಂಗೆ ಆಕತಿ ಅಂತೇಳಿ ಹೇಳ್ತಾರೆ. ಇದಕ್ಕೆ ಉಕ್ತವಾಗಿರ್ತಕ್ಕಂಥ ಈ ಒಂದು ದುರ್ಬುದ್ಧಿಗೆ ನಿಧಿಧ್ಯಾಸನ ಅಂಥದ್ದನ್ನು ನಾಶ ಮಾಡ್ತೈತಿ. ಇನ್ನು ನಿಧಿಧ್ಯಾಸನ ಅಂತಂದ್ರೆ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ ನಿಧಿಧ್ಯಾಸನಂ ಅಂತ. ಆಗಲೇ ಹೇಳಿದಂಥ ಅಹಂಕಾರಾದಿ ಅನಾತ್ಮಕಾರ ವೃತ್ತಿಗಳನ್ನು ವಿವೇಕದಿಂದ ನಿರಾಕರಣೆ ಮಾಡ್ತಾ ಮೇಲಿಂದ ಮೇಲೆ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಸ್ವಯಂ ಪ್ರಕಾಶನೇ ನಾ ಅದೇನಿ ಅಂತಕ್ಕಂಥದ್ದನ್ನು ನೆನಪು ಮಾಡಿಕೊಡುವುದು, ಅದಕ್ಕನ ಯಾವ ಈ ಒಂದು ನಿಧಿಧ್ಯಾಸನ ಅಂತ ಹೇಳ್ತಾರೆ. ಅಂದ್ರೆ ನಾವು ಇಲ್ಲಿವರೆಗೂ ಕೇಳಿದಂಥ ಯಾವ ಶ್ರುತಿ ವಾಕ್ಯಗಳನ್ನು ಈ ನಿಧಿಧ್ಯಾಸನದಿಂದ ನಾವು ಅದನ್ನು ಗಟ್ಟಿಗೊಳಿಸೋದ್ರಿಂದ
ದೃಢವಾಗಿ ನಂಬುವುದರಿಂದ ಅಜ್ಞಾನ, ಸಂಶಯ, ವಿಪರೀತ ಭಾವನೆಗಳನ್ನು ಅದು ನಾಶ ಮಾಡ್ತೈತಿ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಈ ಒಬ್ಬ ಮುಮುಕ್ಷುವಿಗೆ ಶ್ರವಣ ಮನನ ನಿಧಿಧ್ಯಾಸನಗಳು ಅವಶ್ಯವಾಗಿ ಬೇಕೇ ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಉದಾಹರಣೆ ಸಹಿತವಾಗಿ ವಿವರಣೆಯನ್ನು ಮಾಡಿದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.